ಬಂದಿದ್ದ ಲೇಟ್ ಅಲ್ಲನ್ರಿ, ನಾವು ಹಿಡ್ಕೊಂಡ ಮೇಲೆ ಅಲ್ಲನ್ರಿ ಅವ್ರು ಬಂದಿರೋದು. ಅವ್ರ ಮೇಲೆ ಆಗ್ರಿ ಸುಮ್ನೆ ಆರೋಪ ಮಾಡಿ FIR ಮಾಡಿ ಸಾಯ್ತಾ ಇದಾರೆ ಇವರು. ಇತ್ತ ಕಡೆ ನಮ್ಮನೆ ಇತ್ತ ಕಡೆಯಿಂದ ಕಾಂಪೌಂಡರ್ ಬರ್ತಾರೆ, ಬಂದ್ಬೇಕಾದ್ರೆ ತೋರಿಸ್ತೀವಿ. ಹೊಡೆದಿರೋದಕ್ಕೆ ಏನಾರ ಒಂದ್ ಪ್ರೂಫ್ ತೋರಿಸ್ಲಿ ನೋಡೋಣ. ಅವ್ರು ಬಂದಿದ್ದ ಲೇಟ್ ಅಲ್ಲನ್ರಿ, ನಾವು ಹಿಡ್ಕೊಂಡ ಮೇಲೆ ಅಲ್ಲನ್ರಿ ಅವ್ರು ಬಂದಿರೋದು. ಅವ್ರ ಮೇಲೆ ಆಗ್ರಿ ಸುಮ್ನೆ ಆರೋಪ ಮಾಡಿ FIR ಮಾಡಿ ಸಾಯ್ತಾ ಇದಾರೆ ಇವರು. ಒಂದ್ ಚೂರಾರು ಮಾನ ಮರ್ಯಾದೆ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲಲ್ರಿ ಇವ್ರಿಗೆ. ಯಾವನಾರ ಸಿಗ್ತಾ ಅಂತ ಹೇಳಿದ್ರೆ ಅವ್ರ ಮೇಲೆ ಮಾಡದ ನಾವ್ ಇರ್ಲಿಲ್ಲನ್ರಿ. ಹೊಡಿದ ತಕ್ಷಣ ಹಿಡ್ಕೊಂಡಿದ ತಕ್ಷಣ ನಾವೇಲನ್ರಿ ಹೇಳಿದ್ದು. ಅವರೇ ಕೆಲವೊಂದು ಸರ್ ನೋಡಿದ್ರ ನೋಡ್ಬೇಕಾದ್ರೆ ನಾವೇ ಹಿಡಿದಿತ್ತು. ಅವ್ರು ಏನ್ ಗಲಾಟೆ ಅಂತ ಬಂದಿದ್ದು ಅಷ್ಟೇ, ಅನ್ನೋದು ಏನು ಬರ್ಬಾರ್ದ. ಅವ್ರು ಸಿಕ್ಕಿದ್ರು ಅಂತೇಳಿ ಅವ್ರ ಮೇಲೆ FIR ಮಾಡ್ಬಿಡದ. ಅದೇನು ನಾವೇ ಇದೀವಲ್ರಿ, ಇಲ್ಲೇ ಪಕ್ಕದ ಮನೆ ಇದೆ. ಒಂದು ವಾರದಿಂದ ಸತಾಯಿಸ್ತಿದಾರೆ, ದೊರಡ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಅವರು. ನಾವ್ ಹೇಳಿ ಅವ್ರಿಗೆ ಹೇಳಿದ್ವಿ, ನಾವು ಅವ್ರಿಗೆ ಹಿಡ್ದು ಇದ್ ಮಾಡೋಣ ಅಂತ, ಯಾರು ಅಂತ ಸಿಗ್ತಾ ಇಲ್ಲ. ಇತ್ತ ಕಡೆ ನಮ್ಮನೆ ಇತ್ತ ಕಡೆಯಿಂದ ಕಾಂಪೌಂಡರ್ ಬರ್ತಾರೆ, ಬಂದ್ಬೇಕಾದ್ರೆ ತೋರಿಸ್ತೀವಿ. ಇವ್ ಸಂತೋಷ ಆಗ್ಲಿ ಇವರಲ್ಲಿ ಆಮೇಲೆ ಬಂದಿದ್ದು. ಇವ್ರು ಏನು ಗೊತ್ತಾಗ್ ಬಂದಿಲ್ಲ, ಅವರು ಹೊಡೆದೂ ಇಲ್ಲ ಅವರಿಗೆ. ಸುಮ್ನೆ ಸುಳ್ಳು ಕಂಪ್ಲೇಂಟ್ FIR ಮಾಡಿದಾರೆ ಅವ್ರ ಮೇಲೆ. ಅನಾವಶ್ಯಕವಾಗಿ ಟಾರ್ಗೆಟ್ ಮಾಡ್ತಾ ಇರೋದು. ಈಗ ದರೋಡೆ ಮಾಡಿದ್ದಾರೆ, ಅವ್ರು ದರೋಡೆ ಮಾಡಕ್ಕೆ ರಾತ್ರಿ 3 ಗಂಟೆ ತನಕ ಇವ್ರ ಮನೆಯವರು ಇವ್ರ ಮಗಳು ಬಚ್ಚಿಟ್ಟು ಕೂತ್ಕೊಂಡಿದ್ದಾರೆ, ಚಿಲ್ಕ ಬಿಚ್ಚಕ್ಕೆ ಹೋಗ್ತಾರೆ. ಅದನ್ನ ಹೇಳ್ರಿ ಅಂತ ಹೇಳಿದ್ರೆ ಯಾರೋ ಕಾಪಾಡಕ್ ಬಂದವ್ರಿಗೆ FIR ಮಾಡ್ಬಿಟ್ರೆ ಇದೇನಪ್ಪ, ನ್ಯಾಯನೇ ಇಲ್ಲ ಅನ್ಸುತ್ತೆ ನಮಗಂತೂ. ಆಮೇಲೆ ಅವರು ದಲಿತರು SC ಕ್ಯಾಂಡಿಡೇಟ್ ಬರ್ತಾರೆ, ಅಟ್ರಾಸಿಟಿ ಕೇಸ್ ಹಾಕ್ಬೇಕು. ಸುಮ್ಮನಾದ್ರು ಹೇಳ್ದಲ್ಲೇ ಇದ್ದವ್ರಿಗೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಈಗ ನಾವು ಹಾಕಿ ಅಂತ ಹೇಳಿದ್ರು ಹಾಕ್ತಾ ಇಲ್ಲ. ಇವರು ನಾಟಕ ಮಾಡ್ಕೊಂಡು ಅಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋದವ್ರಿಗೆ ಆಯ್ತು, ಹೊಡೆದಿರೋದಕ್ಕೆ ಏನಾರ ಒಂದು ಪ್ರೂಫ್ ತೋರಿಸ್ಲಿ ನೋಡೋಣ. ಒಂದೇ ಒಂದು ಏಟ ಬಿದ್ದಿರೋದು ತೋರಿಸ್ಲಿ ನೋಡೋಣ. ನಾವು ಬೇಕಾದ್ರೆ ಅದು ಕಂಪ್ಲೇಂಟ್ ವಾಪಸ್ ತಗೊಳಕ್ ರೆಡಿ ಇದ್ದೀವಿ. ಏನು ಹೊಡೆದಿಲ್ಲ, ನಾವು ಹಿಡ್ಕೊಂಡು ನಿಲ್ಸ್ಕೊಂಡಿದ್ವಿ. ಪೊಲೀಸರು ಬಂದಮೇಲೆ ಕರ್ಕೊಂಡೋದ್ರು, ಅಷ್ಟೇ ಆಗಿದ್ದು. ಅಲ್ಲಿ ಪೊಲೀಸರು ಬಂದಮೇಲೆ ಅವರು ಸೇರಿದ್ರು, ಇಲ್ಲೂ ನಮ್ಗೆ ನಮ್ಮ ಇವರು ಜನನೂ ಸೇರಿದ್ರು, ಎಲ್ಲರಿಗೂ ಕಳಿಸಿದ್ರು ಮನೆಗೆ. ನಾನೇ ಇದು ಕಂಪ್ಲೇಂಟನ್ನು ಬರ್ಕೊಟ್ಟೆ, ಅವ್ರಿಗೆ ಬರೆಯೋಕ್ಕೂ ಕೈ ನಡುಗ್ತಾ ಇದ್ರು. ಹೆಣ್ಮಕ್ಳಿರೋ ಮನೆಗೆಲ್ಲ ನುಗ್ಗಿ ಇವರು ದರೋಡೆ ಮಾಡೋಕ್ಕೆ ಆಗ್ಲತ್ತ ಬಂದ್ಬಿಟ್ರೆ ಅದು ನ್ಯಾಯನಾ? ಯಾಕೆ ಬಂದ್ರು ಅನ್ನೋದು ಹೇಳ್ತಾ ಇಲ್ವಲ್ಲ ಪೊಲೀಸರವ್ರಿಗೆ. ಕೇಳಿ, ಏನಾರ ದುಡ್ಡು ಕೊಡ್ಬೇಕಾ, ಇಲ್ಲ ಏನಾರ ಲವ್ ಇತ್ತ, ಏನಾರ ಅವ್ರ ಸಂಬಂಧಿಕರ, ಅವ್ರ ಜಾತಿಗೋಸ್ಕರ, ಅವ್ರೇನಾರು ಕೊಲೀಗ್ಸಾ, ಏನೂ ಇಲ್ಲ. ಅನಾವಶ್ಯಕವಾಗಿ ಬಂದು ಮನೆಗೆ ನುಗ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ಮನೆಗೆ ಯಾರು ಹೇಳೋರಿಲ್ವಾ? ನ್ಯಾಯ ಕೇಳಕ್ಕೆ ಹೋದ್ರೆ ಅವ್ರ ಮೇಲೆ FIR ಮಾಡಿಬಿಡೋದು. ಅದಂಗೆ ಬಂತು, ಅದು ಏನು ಅಂತ ಅಟ್ಲೀಸ್ಟ್ ಬೇಕಲ್ಲ. ಕಂಪ್ಲೇಂಟ್ ನಾವು ಕೊಟ್ಟಿದ್ದೀವಿ, ಅದಕ್ಕೇನು ನ್ಯಾಯ ಕೊಡ್ಬೇಕಷ್ಟೇ. ಸುಮ್ಮನೆ ಅವ್ರ ಮೇಲೆ ಹಾಕಿ ಅವ್ರ ಮೇಲೆ ಹಾಕಿದ್ರೆ ಏನು ಪ್ರಯೋಜನ ಬಂತು? ಸುಮ್ಮನಾರು ಒಂದು 108 ಕೇಸ್ ಹಾಕೋದು, ಅಲ್ಲಿಗೆ ತಡಿಪಾರು ಮಾಡಿಬಿಡ್ತೀವಿ, ಅವು ಮಾಡ್ತೀವಿ ಅನ್ನೋದು, ಇದು ಅವರಿಗೆ ಕ್ರಿಮಿನಲ್ ಇದಕ್ಕೆ ಸೇರಿಸ್ಬಿಡೋದು. ಹಂಗಾರೆ ಯಾರು ನ್ಯಾಯ ಕೇಳಕ್ಕೆ ಯಾರು ಸಾಮಾನ್ಯ ಜನರು ಬರಲೇಬಾರ್ದ? ಹಂಗಾರೆ ಇವ್ರ ಮನೆ ಲೂಟಿ ಹೊಡೆದು ಕೊಲೆ ಗಿಲೆ ಮಾಡಿಬಿಡ್ಲಿ. ವಿಶ್ವನಾಥ್, ಇನ್ಮೇಲೆ ಬಾಗಿಲೆಲ್ಲ ಬಿಚ್ಬಿಡಿ. ಅವ್ರು ಬಂದು ಏನು ಬೇಕಾದ್ರೆ ಲೂಟಿ ಮಾಡ್ಕೊಂಡು ಹೋಗ್ಬಿಡ್ಲಿ, ಹೊರಗಡೆ ಬಂದ್ಬಿಡಿ ಅಷ್ಟೇ. ನಮಸ್ಕಾರ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.